ಇವತ್ತಿನ ವೆದರ್ಗೆ ಬಿಸಿ ಬಿಸಿಯಾಗಿರೋ ಮಸಾಲಾ ಚಾಯ್ ಮತ್ತೆ ಮಸ್ಕಾ ಬನ್ ಕಾಂಬಿನೇಷನ್ ಒಂದ್ ಕಡೆ ಆದ್ರೆ ಚೀಸ್ ಮ್ಯಾಗಿ ಅಂತೂ ಇಲ್ಲಿ ಸಕ್ಕತ್ತಾಗಿರುತ್ತೆ. ಅದಕ್ಕಿಂತ ಟಾಪ್ ನಾಚ್ ಅಂದ್ರೆ ಇವ್ರ ಹತ್ರ ಸಿಗೋ ಪಾವ್ ಬಜಿ ಗುರು. ಮಸ್ಕಾ ಬನ್ ಮತ್ತೆ ಬನ್ ಮಸ್ಕಾ ಆಗಿರೋ ವ್ಯತ್ಯಾಸ ತಿಳ್ಕೊಬೇಕಂದ್ರೆ ಈ ಜಾಗಕ್ಕೆ ಬರಬೇಕು. ಸಾಫ್ಟ್ ಆಗಿರೋ ಬನ್ ಯೂಸ್ ಮಾಡ್ತಾರೆ. ಅಥೆಂಟಿಕ್ ಮಹಾರಾಷ್ಟ್ರ ಸ್ಟೈಲ್ ಫುಡ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗ್ತಾ ಇದೆ. ಯಾವ್ದಪ್ಪ ಈ ಜಾಗ ಅಂದ್ರೆ ಕಲ್ಯಾಣ್ ನಗರ HRBR ಲೇಔಟ್ ಗಿರಿಯಾಸ್ ಬ್ಯಾಕ್ ಸೈಡ್ ಇರತಕ್ಕಂತ ಬನ್ ಮಸ್ಕಾ ಕೆಫೆ ಅನ್ನೋ ಈ ಜಾಗಕ್ಕೆ ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ದೆ. ನಿಮ್ಮ ಫ್ರೆಂಡ್ಸ್ ಅಥವಾ ಗರ್ಲ್ ಫ್ರೆಂಡ್ ಜೊತೆ ವಿಸಿಟ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಪಾಟ್. ಅದರಲ್ಲೂ ಈ ಜಾಗದಲ್ಲಿ ಸಿಗ್ತಕ್ಕಂಥ ಚಿಕನ್ ಕೀಮಾ ನನ್ನ ಫೇವರೇಟು. ಅಪ್ಪಿ ಸೋಮವಾರ ವಿಸಿಟ್ ಮಾಡಿದ್ರಿಂದ ಬರೀ ವೆಜ್ ಐಟಮ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ಗೆ ನಾವಿಲ್ಲಿ ಆರ್ಡರ್ ಮಾಡಿದ್ದೆ ಪಾವ್ ಬಜ್ಜಿ ಗುರು. ಇಲ್ಲಿನ ಶೋ ಸ್ಟಾಪರ್ ಈ ಐಟಮ್ ಅಂದ್ರೆ ತಪ್ಪಾಗೋದಿಲ್ಲ. ಈ ಮಳೆಗೆ ಬಿಸಿ ಬಿಸಿ ಮ್ಯಾಗಿ ತಿನ್ನೋ ಮಜಾ ಒಂದ್ ಕಡೆ ಆದ್ರೆ ಅದರಲ್ಲೂ ಚೀಸ್ ಹಾಕೊಂಡು ಈ ಮ್ಯಾಗಿನ ಟ್ರೈ ಮಾಡ್ತಾ ಇದ್ರೆ ಫ್ಲೇವರ್ ಅಂತೂ ಸಕ್ಕದಾಗಿತ್ತು. ಅದಷ್ಟೇ ಅಲ್ಲದೆ ಇವ್ರ ಹತ್ರ ವಡಾ ಪಾವ್ ಮತ್ತೆ ಮಿಸಲ್ ಪಾವ್ ಅಂತೆಲ್ಲ ಸಿಗ್ತಾ ಇದೆ. ನೆಕ್ಸ್ಟ್ ನಾವಿಲ್ಲಿ ಆರ್ಡರ್ ಮಾಡಿದ್ದೆ ಬನ್ ಮಸ್ಕಾ ಅಂದ್ಬಿಟ್ಟು ಸಾಫ್ಟ್ ಕ್ವಾಲಿಟಿ ಇರೋ ಬನ್ ಯೂಸ್ ಮಾಡಿ ಮೇಲೆ ಮಸ್ಕಾ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಆರ್ಡರ್ ಮಾಡಿರೋ ಐಟಮ್ಸ್ ಪ್ರತಿಯೊಂದು ಕೂಡ ಟೇಬಲ್ ಮೇಲೆ ಬನ್ ಮೇಲೆ. ಫಸ್ಟ್ ಗೆ ನಾವಿಲ್ಲಿ ಟ್ರೈ ಮಾಡಿದ್ದೆ ಬನ್ ಮಸ್ಕಾ. ಅದರಲ್ಲೂ ಬಿಸಿ ಬಿಸಿಯಾಗಿರೋ ಮಸಾಲಾ ಚಾಯ್ ಒಟ್ಟಿಗೆ ಈ ಬನ್ ಮಸ್ಕಾನ ಹತ್ಕೊಂಡು ತಿಂತಾ ಇದ್ರೆ ಅಬ್ಬಬ್ಬಬ್ಬ ಸಕ್ಕದಾಗಿತ್ತು ಅಂತಾನೆ ಹೇಳ್ತೀನಿ. ಫಿದಾ ಆಗ್ಬಿಟ್ಟೆ ಗುರು. ಇನ್ನ ಮ್ಯಾಗಿ ವಿಚಾರಕ್ಕೆ ಬಂದ್ರೆ ನಾವು ಶೂಟ್ ಮಾಡೋಷ್ರೊಳಗಡೆ ಅದು ಆರೋಗಿ ಡ್ರೈ ಆಗೋಗಿತ್ತು. ಆದ್ರೆ ಫಸ್ಟ್ ಟೇಸ್ಟ್ ಮಾಡಿದವಾಗಂತೂ ಸಖತ್ ಸೈಕಾಗಿತ್ತು ಅಂತ ಹೇಳ್ತೀನಿ. ಎಲ್ಲದಕ್ಕಿಂತ ಶೋ ಸ್ಟಾಪರು ಮೊದಲೇ ಹೇಳ್ದಂಗೆ ಇವರ ಪಾವ್ ಬಜ್ಜಿ. ಇಲ್ಲಿನ ಬಾಜಿಗಂತೂ ಫಿದಾ ಆಗ್ಬಿಟ್ಟೆ. ಇನ್ನ ಪಾವ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಟ್ಟಿರ್ತಾರೆ. ಸ್ವಲ್ಪ ನಿಮ್ಮೆ ನಿಂತ್ಕೊಂಡು ಬೆಣ್ಣೆ ಇರೋ ಕಡೆ ಬಾಜಿ ಜೊತೆ ಹತ್ಕೊಂಡು ತಿಂತಾ ಇದ್ರಂತೂ ಸಕ್ಕದಾಗಿತ್ತು. ಒಂದೊಳ್ಳೆ ಅಥೆಂಟಿಕ್ ಮಹಾರಾಷ್ಟ್ರ ಸ್ಟೈಲ್ ಫುಡ್ ಟ್ರೈ ಮಾಡ್ಬೇಕಂದ್ರೆ ಈ ಜಾಗಕ್ಕೆ ಮಿಸ್ ಮಾಡಿದೆ. ವಿಸಿಟ್ ಮಾಡಿ.